ಕೊನೆಗೂ ಕೂಡಿ ಬಂತು ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ. ಇದು ನಂಬೇಕಾ ಬೇಡವಾ ಅನ್ನುವ ಮನಸ್ಥಿತಿ ಬಂದಿರಬಹುದು, ಆದರೆ ನಂಬಬಹುದು ಅಂತ ಸದ್ಯದ ಮೂಲಗಳು ಹೇಳ್ತಾ ಇದ್ದಾವೆ. ಕಾರಣ ಏನು? ಮುಹೂರ್ತಕ್ಕೆ ಸಿಕ್ಕಾಪಟ್ಟೆ ಮುಹೂರ್ತಗಳಾಗ್ಬಿಡ್ತವಲ್ವಾ, ಹಾಗಾಗಿ ಆ ಪ್ರಶ್ನೆ. ಎಸ್, ವಾಟ್ ಇಸ್ ದ ಮ್ಯಾಟರ್? ಲೆಟ್ಸ್ ಲುಕ್ ಇನ್ ಟು ಇಟ್. ಕೊನೆಗೂ ಕೂಡಿ ಬಂತು ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ. ಏನೀಗ ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ, 5 ಅದೃಷ್ಟವಂತರಿಗೆ ಹೇಳದೆ ಕೇಳದೆ ಮಂತ್ರಿಗಿರಿ ಒಲ್ದಿದ್ದೀರಿ. ಮುಖ್ಯಮಂತ್ರಿ ಡಿಕೆಶಿ ಸಂಪುಟ ವಿಸ್ತರಣೆ, ಕೆಲ ಕೈ ಶಾಸಕರ ಬದಲಾವಣೆ ಗೊತ್ತಾಗ್ತಾ ಇಲ್ಲ ನನಗೆ. ಇದೇ ವಾರದಲ್ಲೇ ಕನಕಪುರ ಬಂಡೆ ಸಂಪುಟ ವಿಸ್ತರಣೆ ಫಿಕ್ಸ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಮುಖ್ಯಮಂತ್ರಿ ಡಿಕೆಶಿ ಸಂಪುಟ ವಿಸ್ತರಣೆ. ಹೊಸ ಗೇಮ್ ಪ್ಲಾನ್ ಜೊತೆ ಮುಖ್ಯಮಂತ್ರಿ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ದೊಡ್ಡ ಮಟ್ಟದ ಭೇಟಿ ಮಾಡ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ ಅವರವರ ಆತ್ಮೀಯರ ಪರವಾಗಿ. ಹಾಗಾದ್ರೆ ಯಾರು ಆ 5 ಲಕ್ಕಿ ಶಾಸಕರು? ಎಸ್, ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಎಕ್ಸ್ಕ್ಲೂಸಿವ್ಲಿ. ಕೊನೆಗೂ ಅಂತೂ ಇಂತೂ ಅಂತೀವಲ್ಲ, ಅಂತೂ ಇಂತೂ ಕೂಡಿ ಬಂತು ಡಿಕೆ ಸಂಪುಟ ವಿಸ್ತರಣೆಗೆ ಮುಹೂರ್ತ. ಅಂತೂ ಇಂತೂ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸಿಕ್ಕಾಪಟ್ಟೆ ಟೈಮ್ ತೊಗೋತಾ ಇದ್ದಾರೆ ರೀ ಇವ್ರು ಸಂಪುಟ ರಚನೆ ಮಾಡೋಕ್ಕೆ, ಪುನಃ ರಚನೆ ಮಾಡೋಕ್ಕೆ, ವಿಸ್ತರಣೆ ಮಾಡೋಕ್ಕೆ. ಇದರಲ್ಲೇ ಸಮಯ ಹೋಗ್ಬಿಟ್ರೆ ಇನ್ನೇನ್ರಿ ಉದ್ಧಾರ ಮಾಡ್ತಾರೆ ಅನ್ನುವ ಆ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಆಯಿತು, ಈಗ ಯಾರ್ಯಾರು ಅದೃಷ್ಟವಂತರು, ನಮ್ಮ ಜನ ಯಾವಾಗ ಅದೃಷ್ಟವಂತರಾಗೋದು ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ ರೀ. ಅವ್ರು 1000 ಮುಹೂರ್ತ ಕೊಡಲಿ, ಅವರು ಶಾಸಕರಾಗಲಿ, ಇವ್ರು ಸಚಿವರಾಗಲಿ, ಯಾರಾದರೂ ಆಗಲಿ, ಬರೀ ಅವರವರೇ ಅದೃಷ್ಟವಂತರಾದರೆ ಕತೆ ಏನು ಬಂತು? ಓಟ್ ಹಾಕಿದವ್ರ ಕತೆ ಏನು? ಅದನ್ನು ಆ ಮನಸ್ಥಿತಿನ ಹೆಂಗೆ ಬೆಳೆಸ್ಕೋತೀರಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಊರ ಮೇಲೆ ಊರು ಬಿದ್ದರೂ ಕೂಡ ನಾವು ಇದೇ ಪ್ರಶ್ನೆನ ಇಟ್ಕೊಂಡೆ ಸುದ್ದಿ ಮಾಡೋದು. ಎಸ್, ಈಗ ತ್ರಿಮೂರ್ತಿಗಳಿಗೆ ಬುಲಾವ್ ಬಂದಿದೆ, ನೋಡೋಣ. ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಮಾಹಿತಿ ಇದೆ. ಹೈಕಮಾಂಡ್ ನಾಯಕರ ಬುಲಾವ್ ಯಾರ್ಯಾರು ನಿಮ್ಗೆ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್. ಬನ್ನಿರಿ ಸಂಪುಟ ಪೂರ್ಣಗೊಳಿಸೋಣ ಅಂತ ಹೈ ನಾಯಕರು ಹೇಳಿದಾರಂತೆ. ಹೈ ನಾಯಕರು, ಕೈ ನಾಯಕರು, ಮುಖ್ಯಮಂತ್ರಿ ಡಿಕೆಶಿ, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದಿಲ್ಲಿ ಟೂರ್. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಬೇರೆ. ಈಗಾಗಲೇ ಹೈ ಅಂಗಳದಲ್ಲಿ ಹಿರಿಯರು ಬೀಡ್ಬಿಟ್ಟಿದ್ದಾರೆ. ಸಚಿವ ಸ್ಥಾನ ನನಗೂ ಬೇಕು. ಹೌದು, ಅದು ಇದ್ದದ್ದೇ. ಡಿಕೆಶಿ ಸಂಪುಟದಲ್ಲಿ 20 ಪಟ್ಟ ಈಗ ಖಾಲಿ ಇರೋದು. 40 ಶಾಸಕರಿಂದ ಬಿಗಿ ಪಟ್ಟು. ಇದು ಲಾಟ್ರಿ, ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಆಗಿದೆ, ಹೈಕಮಾಂಡ್ ಆಗಬೇಕು. ಹೈಕಮಾಂಡ್ ಲೆಕ್ಕಾಚಾರವೇ ಅಂತಿಮ. 40 ಪೈಕಿ 5 ಶಾಸಕರಿಗೆ ಅಷ್ಟೇ ಅದೃಷ್ಟ ಒಲಿದು ಬಂದಿದೆ. 5ರಿಗೆ ಸಚಿವ ಸ್ಥಾನ ನೀಡಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಅಶ್ವವೇಗ ನ್ಯೂಸ್ನಲ್ಲಿ 5 ಅದೃಷ್ಟವಂತ ಮಂತ್ರಿಗಳ ಪಟ್ಟಿ ಕೂಡ ರೆಡಿ ಇದೆ. ಲಿಸ್ಟ್ ಇಸ್ ರೆಡಿ. ಯಾರು ಅದೃಷ್ಟವಂತರು? ಕ್ಯೂರಿಯಾಸಿಟಿ ಇರಲಿ. ಏನು ಅಂತ ಹೇಳಿದರೆ, ಇಲ್ಲಿ ಹಿರಿಯರೂ ಬೇಕು, ಕಿರಿಯರೂ ಬೇಕು. ಬರೀ ಉತ್ಸಾಹ ಇದೆ, ನಾವು ಹೊಸಬರಿದ್ದೀವಿ, ಸಿಕ್ಕಾಬಟ್ಟೆ ಕಟ್ಟಾಕ್ಬಿಡ್ತೀವಿ ಅಂತ ಹೇಳಿದ್ರು ನಡೆಯಲ್ಲ. ಆಯ್ತಪ್ಪ, ನಿಧಾನ ರುಕೋಸರ ಅಂತ ಹೇಳೋಕ್ಕೆ ಒಂದಿಷ್ಟು ಮಾರ್ಗದರ್ಶಕರು ಇರಬೇಕಲ್ಲ. ಹಾಗಾಗಿ ಹಿರಿಯರು ಬೇಕೇ ಬೇಕಾಗತ್ತೆ. ಹಿರಿಯರು ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಅರಿತಂತಿದೆ ಹೈಕಮಾಂಡ್. ಆನೇಕಲ್ ಕ್ಷೇತ್ರದ ಬಿ ಶಿವಣ್ಣ, ಅಥಣಿ ಕ್ಷೇತ್ರದ ಲಕ್ಷ್ಮಣ ಸವದಿ, ಚಳ್ಳಕೆರೆ ಕ್ಷೇತ್ರದ ಟಿ ರಘುಮೂರ್ತಿ, ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಅಭಯ ಪ್ರಸಾದ್, ಕೆಎಸ್ ಆನಂದ್, ಕಡೂರು ಕ್ಷೇತ್ರದ ಶಾಸಕರು ಕೆಎಸ್ ಆನಂದ್. ಇನ್ನು ಮೂಡಿಗೆರೆ ಕ್ಷೇತ್ರದ ನಯನಾ ಮೋಟಮ್ಮ. ಇವರು ಬಹುತೇಕ ಇವರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಆಗಿದೆ. ಈ ಬಗ್ಗೆ ಜೀವನ್, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಓಕೆ ಜೀವನ್, ಏನು ಮಾಹಿತಿ ಕೊಡ್ತೀರಿ? ಈಗ 5 ಲಿಸ್ಟ್ ರೆಡಿ ಇದ್ದಾರೆ, ಅದೃಷ್ಟವಂತರು ಹೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಒಂದೇ, ನಮ್ಮ ಜನ ಯಾವಾಗ ಅದೃಷ್ಟವಂತರಾಗಬೇಕು ಅಂತ. ಅದು ತಟ್ಟಿಗಿರಲಿ ಅಂತ ಹೇಳೋಣ. ಈಗ ಸದ್ಯಕ್ಕೆ ಏನೀಗ ಮ್ಯಾಟ್ರು? ಈಗ ಇವ್ರಿಗೆ ಯಾಕೆ, ಈ 5 ಜನರಿಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಅಂದಾಜಿದೆ? ಏನಾದರೂ ಕ್ರೈಟೀರಿಯಾ ಇದೆಯಾ? ಪ್ಲೀಸ್ ಗಾಡ್. ಸಾಕಷ್ಟು ಒತ್ತಡವನ್ನು ಹಾಕ್ತಿರುವಂಥದ್ದು ಸಚಿವ ಸ್ಥಾನ ಸಿಗ್ಲಿ ಅನ್ನುವಂಥದ್ದು. ಆದ್ರೆ ಇಲ್ಲಿ
ಜನರಿಗೆ ಕೂಡ ಒಂದು ಆಶ್ಚರ್ಯಕರವಾಗಿ ಇನ್ನು ರಾಜಕೀಯ ವಲಯದಲ್ಲೂ ಕೂಡ ಜೀವನ್ ಇನ್ನೊಂದ್ಸಲ ಹೇಳ್ಬಿಡಿ, ನೀವು ಹೇಳಿದ್ ಕೇಳಿಸಿಲ್ಲ ನನಗೆ, ದಯವಿಟ್ಟು ಪ್ಲೀಸ್ ಗೋ ಅಗೇನ್, ಎಸ್ ಸರ್ ಕಮ್ ಅಗೇನ್. ಎಸ್ ಎಸ್ ಸರ್ ಏನಂದ್ರೆ ಈವರೆಗೂ ಅಂದ್ರೆ ಏನು ಮೊದಲು ಬಾರಿ ಶಾಸಕರಾಗಿರುವಂತವ್ರು ಹಾಗೂ 3-4 ಬಾರಿ ಶಾಸಕರಾಗಿರುವಂತವ್ರು ಸಾಕಷ್ಟು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಅಂದ್ರೆ ಏನೊಂದು 30ಕ್ಕೂ ಹೆಚ್ಚು ಶಾಸಕರು ಅಂದ್ರೆ ಹೊಸದಾಗಿ ಸಚಿವ ಆಕಾಂಕ್ಷಿಗಳಾಗಿದ್ದಂತವ್ರು. ಇದರಲ್ಲಿ ಇನ್ನು ಹಿರಿಯ ಶಾಸಕರಾಗಿದ್ದವರು ಅಂದ್ರೆ ಕಳೆದ ಬಾರಿ ಸಚಿವರಾಗಿದ್ದವರು ಕೂಡ ಸಾಕಷ್ಟು ನನಗೆ ಸಚಿವ ಸ್ಥಾನ ಸಿಗ್ಲಿ ಅನ್ನೋ ಒಂದು ಲಾಬಿಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ಈ ಒಂದು 5 ಜನರ ಹೆಸರು ಫೈನಲ್ ಆಗಿರುವಂತದ್ದು ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿರುವಂತದ್ದು ರಾಜಕೀಯ ವಲಯದಲ್ಲಾಗಿರ್ಬೋದು, ಇನ್ನು ಜನರ ವಲಯದಲ್ಲೂ ಕೆಲವೊಂದು ಅಚ್ಚರಿಯನ್ನ ಮೂಡಿಸಿದೆ. ಸದ್ಯ ಇನ್ನು ಬಿ ಶಿವಣ್ಣ ಆನೇಕಲ್ ಶಾಸಕರೇನಿದ್ದಾರೆ ನಿರಂತರ ಅಂದ್ರೆ 2013ರಿಂದ ನಿರಂತರವಾಗಿ ಗೆದ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಅಲ್ಲಿನ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಇನ್ನು ಅಂದ್ರೆ ಏನವರ ಪಕ್ಷದ ವಲಯದಲ್ಲಾಗಿರ್ಬೋದು ಸಾಕಷ್ಟು ಗುರುತಿಸಿಕೊಂಡಿರುವಂತವ್ರು. ಆ ಒಂದು ವಿಚಾರವಾಗಿ ಅವರು ಕೂಡ ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನ ಗಳಿಸ್ಕೊಂಡು ಅಲ್ಲೂ ಕೂಡ ಜೊತೆಗೆ ಚೆನ್ನಾಗಿರೋದ್ರಿಂದ ಅವ್ರ ಹೆಸರು ಕೇಳ್ಬರ್ತಾ ಇರುವಂತದ್ದು. ಜೊತೆಗೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ಕೂಡ 3 ಬಾರಿ ಶಾಸಕರಾಗಿರುವಂತದ್ದು. 3 ಬಾರಿ ಶಾಸಕರಾಗಿರೋದು ಈಗ ಸಾಕಷ್ಟು ಜನ 4-5 ಬಾರಿ ಶಾಸಕರಾಗಿದ್ದವರು ಕೂಡ ಇನ್ನು ಹೊಸದಾಗಿ ಸಚಿವ ಸ್ಥಾನ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೂ ಕೂಡ ರಘುಮೂರ್ತಿ ಅವ್ರಿಗೆ ಏನೊಂದು ಸಚಿವ ಸ್ಥಾನ ಒಂದು ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು ಸದ್ಯ ಏನೊಂದು ಆಶ್ಚರ್ಯಕರ ಆಗಿರ್ಬೋದು. ಜೊತೆಗೆ ಇನ್ನು ಯುವಕರಿಗೆ ಅಂದ್ರೆ ಏನು ಹೊಸಬರಿಗೆ ಒಂದು ಆಸ್ಪದವನ್ನ ಕೊಡೋಣ ಅನ್ನೋ ಒಂದು ಹೈಕಮಾಂಡ್ ಮಟ್ಟದ ಒಂದು ತೀರ್ಮಾನ ಏನಿದೆ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಯುವಕರಿಗಾಗಿ ಕೆಲಸ ಮಾಡುವಂತವ್ರನ್ನ ಸಚಿವ ಸ್ಥಾನದಲ್ಲಿ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ 5 ಶಾಸಕರನ್ನ ಒಂದು ಸಚಿವ ಸ್ಥಾನ ಕೊಡ್ತಾ ಇರುವಂತದ್ದು. ಇನ್ನು ನಯನ ಮೋಟಮ್ಮ ಆಗಿರ್ಬೋದು, ಇನ್ನು ನಯನ ಮೋಟಮ್ಮಗೆ ಮಹಿಳಾ ಕೋಟದಲ್ಲಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಲೈನ್ ಅಲ್ಲಿ ಇದ್ರು. ಜೊತೆಗೆ ಆರ್ ಕೃಷ್ಣ ಆಗಿರ್ಬೋದು, ಸಾಕಷ್ಟು ಜನ ಇದ್ರು. ಇನ್ನು ನಯನ ಮೋಟಮ್ಮ ಮೊದಲ ಬಾರಿ ಶಾಸಕಿಯಾಗಿರೋದು ಹೌದು. ಜೊತೆಗೆ ಯುವಕರಲ್ಲಿ ಏನೊಂದು ಯುವಕರಿಗೆ ಏನ್ ಆಗ್ಬೋದು ಅನ್ನೋ ತಿಳ್ಕೊಳ್ಳಿ ಇವ್ರೇನಾದ್ರೂ ಹೊಸದಾಗಿ ಒಂದು ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು. ಜೊತೆಗೆ KS ಆನಂದ್ ಕಡೂರು ಶಾಸಕರೇನಿದ್ದಾರೆ ಅವರು ಕೂಡ ಏನೋ ಒಂದು ಮೊದಲ ಬಾರಿ ಶಾಸಕರಾದಂತವ್ರು. ಅದ್ರ ಜೊತೆಗೆ ಏನು ಯುವಕರ ಮನಸ್ಸನ್ನ ಅರ್ಥ ಮಾಡ್ಕೊಂತಾರೆ, ಅದ್ರ ಜೊತೆ ಯುವಕರಿಗೋಸ್ಕರ ಏನಾದ್ರು ರಾಜ್ಯದಲ್ಲಿ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಎಲ್ಲಾ ಶಾಸಕರಿಗೂ ಮಣೆ ಹಾಕಿರುವಂತದ್ದು. ಜೊತೆಗೆ ಹೊಸದಾಗಿ ಒಂದು ಸಚಿವ ಸ್ಥಾನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದು ಒಮ್ಮಟ್ಟು ಬಂದು ಅವ್ರಿಗೂ ಕೂಡ ಆದಷ್ಟು ಒಳ್ಳೆ ಕೆಲಸಗಳ ಜೊತೆಗೆ ಎಲ್ಲಾ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವ್ರಿಗೆ ಮಣೆ ಹಾಕಿರುವಂತದ್ದು ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಜಿಮನ್.